ನೇಗಿಲ ಹಿಡಿದ ಹೊಲದಲ್ಲಿ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಕನ್ಯಾ ದೇಸಾಯಿ. ರಾಷ್ಟ್ರಕವಿ ಕುವೆಂಪು ಅವರದು ಎಂತಹ ಅದ್ಭುತ ಸಾಹಿತ್ಯ. ನೇಗಿಲು ಹಿಡಿದ ರೈತನನ್ನು ಯೋಗಿ ಅಂತ ಕರೆದ. ನಿಜವಾಗ್ಲೂ ಸತ್ಯ. ರಾಷ್ಟ್ರದ ಬೆನ್ನೆಲುಬಾದ ರೈತ ಒಬ್ಬ ಕರ್ಮಯೋಗಿ. ಕೃಷಿ ಅಂದರೆ ಅದೊಂದು ಸಾಧನೆ, ಅದಕ್ಕೊಂದು ತಪಸ್ಸು ಬೇಕು. ಇತ್ತೀಚೆಗೆ ನಾವು ಗದ್ದೆ ನಾಟಿ ಮಾಡುವುದನ್ನು ನೋಡುವುದೇ ಅಪರೂಪ ಆಗಿದೆ. ಯಾಕಂದರೆ ಭತ್ತವನ್ನು ಬೆಳೆಯುವವರ ಸಂಖ್ಯೆ ಇಳಿಮುಖವಾಗಿದೆ. ಕೆಲಸ ಹೆಚ್ಚು, ಖರ್ಚು ಹೆಚ್ಚು, ಆದಾಯ ಕಡಿಮೆ, ಸರಿಯಾದ ಸಮಯಕ್ಕೆ ಒದಗದ ಕೆಲಸಗಳು. ಇದರಿಂದ ಬೇಸತ್ತ ರೈತ ಗದ್ದೆಯನ್ನು ಅಡಿಕೆ ತೋಟಗಳನ್ನಾಗಿ ಅಥವಾ ಇನ್ನಾವುದೋ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪರಿವರ್ತಿಸುತ್ತಿದ್ದಾರೆ. ಮುಂಚೆ ನಾವು ಚಿಕ್ಕವರಿದ್ದಾಗ ಬಿಡುವಿನ ವೇಳೆಯಲ್ಲಿ ಗದ್ದೆಗಳಿಗೆ ಹೋಗ್ತಿದ್ದರು. ಭತ್ತ ಬೆಳೆದ ನಂತರ ಅದೇ ಜಾಗದಲ್ಲಿ ತರಕಾರಿ, ಹಣ್ಣುಗಳನ್ನು ಅಥವಾ ಬೆಲ್ಲಕ್ಕಾಗಿ ಕಬ್ಬುಗಳನ್ನು, ಬೇಳೆ ಕಾಳುಗಳನ್ನು ಬೆಳೀತಾ ಇದ್ದರು. ಆಗಿನ ಸಂಭ್ರಮ, ನೆಮ್ಮದಿಯ ಜೀವನವೇ ಬೇರೆ. ಆದರೆ ಈಗ ನಾವು ಮಕ್ಕಳಿಗೆ ಗದ್ದೆ ಅಂದರೆ ಏನು, ಕೃಷಿ ಅಂದರೆ ಏನು ಅನ್ನೋ ಪ್ರಾತ್ಯಕ್ಷಿಕೆ ಕಾಣಿಸುವ ಪರಿಸ್ಥಿತಿ ಬಂದಿದೆ. ಅನೇಕ ಒತ್ತಡಗಳ ನಡುವೆಯೂ ನಮ್ಮ ಸ್ವಲ್ಪ ಸಮಯ ಗದ್ದೆ ನಾಟಿ ಮಾಡುವಲ್ಲಿ ವ್ಯಯಿಸಿದ್ದು ಹಳೆಯ ಕೃಷಿ ಮತ್ತೆ ನಮ್ಮನ್ನು ಆವರಿಸಿದಂತಿದೆ. ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮುಂದಿನ ಜನಾಂಗದವರು, ಮಕ್ಕಳು ತಿಳಿಯಬೇಕು ಹಾಗೂ ಈ ಪುಟ್ಟ ಸಂತಸವನ್ನು ನಾವು ಕೂಡ ಅನುಭವಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ನನ್ನ ಮಳೆ ಇಲ್ಲದಕ್ಕೆ ಸ್ವಲ್ಪ ಚಲೋ ಆಯ್ತು. ಅಷ್ಟೆಲ್ಲ ತಡೆ ಮಾಡಿ ಮೊಬೈಲ್ ತಂದೆ ಮೊಬೈಲ್ ಇವತ್ತು ಸುಕನ್ಯಾ ದೇಸಾಯಿ ಅವರು ನಮ್ಮ ಕೃಷಿಯನ್ನು ಮುಂದೆ ಮಕ್ಕಳಿಗೆ ಹೆಂಗೆ ತಿಳಿಸ್ಬೇಕು ಅಂತ ಹೇಳಿ ಇವತ್ತು ವಿಡಿಯೋ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಈಗೆಲ್ಲ ಮಕ್ಕಳು ಎಲ್ಲ ಹೊರಗಡೆ ಇದ್ದಾರೆ. ನಾವೇನು ಹಿಂದೆ ಕೃಷಿ ಮಾಡಿದ್ದೇವೆ ಅಂತ ಹುಡುಗರಿಗೆ ತೋರಿಸ್ಲಿಕ್ಕೆ ಇವತ್ತು ಇದೇ ವಿಡಿಯೋ ಮಾಡಿ ಇಡ್ತಾ ಇದ್ದೇವೆ. ಮಕ್ಕಳು ಮಾಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಕೃಷಿಯನ್ನು ಮಕ್ಕಳಿಗೆ ತೋರಿಸುವುದು ಅಷ್ಟೇ. 75-80 ವರ್ಷದಿಂದನೂ ಗೆದ್ದೆ ಮಾಡ್ತಿದ್ದದ್ದೇ. ಅನಾದಿ ಕಾಲದಿಂದನೂ ಗೆದ್ದೆ ಮಾಡೋದು ಬಂದ್ ಮಾಡಿದ್ದಿಲ್ಲ. ಇದು ಭತ್ತವನ್ನು ನಾವು ಅಕ್ಕಿನೇ ಮಾಡ್ಕೊಂಡು ನಾವು ಸ್ವತಃ ಉಂಬಲಾಗ್ತದೆ. ಬಾಕಿ ಎಲ್ಲ ಕಲ್ಮಿಶ್ರವಾದ ಔಷಧಿ ಮಿಶ್ರಣವಾದ ಇಪ್ಪುದಕ್ಕೆ ಇದು ಶುದ್ಧವಾದೊಂದು ಸಿಕ್ತು. ಮತ್ತು ದನಕ್ಕೆ ಸಾಕಪಟ್ಟು ನಮಗೆ ಹುಲ್ಲು ಸಿಕ್ತು. ಇದರಿಂದ ಕಷ್ಟನೇ ಈಗಿನ ಕಾಲದಲ್ಲಿ. ಯಾಕಂದರೆ ಆಳುಗಳು ಸಿಕ್ಕೋದು ಭಾಳ ಕಷ್ಟ ಆದ್ರಿಂದ ಕಷ್ಟೇ. ಆದರೆ ಯಾವ್ದು ಮಾಡೋದ್ರು ಕಷ್ಟ ಇದ್ದದ್ದೇ. ಅದು ಒಂದು ಮುಂದಲ್ಲಿ ಸ್ವಚ್ಛವಾಗಿ ಸಾರ್ಥಕ ಆಯ್ತು. ಯಾಕೆಂದರೆ ಇಲ್ಲಿ ಎಲ್ಲ ಇಷ್ಟು ವರ್ಷದಿಂದ ನಾವು ಗೆದ್ದೆ ಮಾಡಿದ್ರೆ ಯಾರೂ ನಮ್ಮನ್ನು ತೋರಿಸಲಿಲ್ಲ. ಫೋಟೋದಲ್ಲಿ ಚೆಂದಾಗಿ ವಿಡಿಯೋ ಮಾಡಿ ಮುಂದಿನ ತಲೆಮಾರಿಗೆ ಈ ಕಾಪಿಯನ್ನು ಕಳಿಸುವಂಥ ಕೆಲಸನೂ ಮಾಡಿದ್ದಾರೆ. ಹೀಗೆ ಅವರಿಗೆ ಎಲ್ಲರೂ ಸಹಕಾರ ಕೊಡ್ರಿ. ಹೀಗೆ ದೇಸಾಯಿ ಅವರು ಮತ್ತೆ ಮುಂದೆ ಬರಬೇಕು. ಎಲ್ಲ ಇಲ್ಲಿ ಇದು ಮಾಡ್ತಿದ್ರು, ಗದ್ದೆ ಮಾಡ್ತಿದ್ರು ಹಿರಿಯರು ನಮ್ಮದು. ಆದರೆ ಈಗ ಎಲ್ಲರೂ ನೌಕರಿಗೆ ಅಂತ ಹೊರಗೆ ಹೋಗಿ
ಯಾವುದು ಗದ್ದೆನೇ ನೆಡುವುದೆಲ್ಲ ಬಂದ್ ಮಾಡಿದ್ದಾರೆ.